ಇವತ್ತು ಆರ್ ಟಿ ಸರ್ಕಲಿಂದ ಮುಂದೆ ಕೃಷ್ಣಪುರ ಗೇಟ್ ಹತ್ರ ಆಗಿರ್ತಕ್ಕಂಥ ಮಳವಳ್ಳಿ ಡಿಪೋ KSRTC ಬಸ್ಸು ಎರಡರಲ್ಲಿ ಹೇಳ್ತಾ ಇರೋದು ಮಳವಳ್ಳಿ ಡಿಪೋ ಅಂತ. ಅವನು ನೋಡ್ಲಿಲ್ವೋ ಗೊತ್ತಿಲ್ಲ, ಬಂದುತ್ತೆ ಲೆಫ್ಟಿಂದ ಹೊಡ್ಕೊಂಡು ಹೋಗ್ಬಿಟ್ಟವನೆ. ಅದು ರೈಟು ಬಲಗೋಲ್ ಎತ್ತಿಗೆ ಸಿಕ್ಕಾಪಟ್ಟೆ ಏಟಾಗಿ ನಡುವೆಲ್ಲೂ ಕೂಡ ಗಾಯ ಆಗಿ ತೀವ್ರ ಗಾಯಗೊಂಡಿದೆ. ಅದು ಎತ್ತು ಬರ್ತದೆ ಬದುಕಲ್ಲ, ಒಳ್ಳೆ ಬದುಕದೆ ಆಗದೇ ಇಲ್ಲ, ಎತ್ತು ಯಾವುದೇ ಕಾರಣಕ್ಕೂ ಉಳಿಯಲ್ಲ. ಬಟ್ಟು ಅವನು KSRTC ಬಸ್ಸನ್ನು ಹೊಡೆದ ಮೇಲೆ ಇಲ್ಲಿ ನಿಲ್ಲಿಸ್ತಿಲ್ಲ, ಸೀದಾ ಹೊಂಟೋಗವನೆ. ಅವನು ಮಾನವೀಯತೆ ಇದ್ದಿದ್ರೆ ಬೇಡ, ಅವನಿಗೆ ಬೇಡ, ಬಸ್ಸಲ್ಲಿರೋ ಜನಗಳಿಗಾದ್ರೂ ಮಾನವೀಯತೆ ಬೇಡ ಬಿಡೋಣ. ಆಯ್ತು ನಿಲ್ಲಿಸಿ ಆ ಡ್ರೈವರ್ಗೆ ಅವ್ರು ಯಾರು ಬುದ್ಧಿ ಹೇಳಿ ನಿಲ್ಲಿಸಿ. ಅದು ಏನಾಗೈತೆ ನೋಡ್ಬಿಟ್ಟಾರು ಹೋಗ್ತಿದ್ರು, ಇಲ್ಲ ಬೇರೆ ಗಾಡಿ ಏನೋ ಅರೇಂಜ್ ಮಾಡೋರು, ನಿಲ್ಲಿಸ್ತಿಲ್ಲ. ಮಾನ್ಯವಾದ ಕೆಲಸ ಮಾಡ್ತಾ ಇದೇ ಥರ ಇನ್ನೊಬ್ಬ ಯಾವ್ದಾರ ಕಾರೋ ಬೈಕೋ ಇನ್ನೊಂದು ಇದೇ ಕೆಲಸ ನೀವು ಮಾಡ್ತಿತ್ತು. ಬೆಳಗಿನ ಜಾವ ಹೋಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಏನೇ ಆದ್ರೂ ಸುಮ್ಮನೆ ಹೊಂಟೋಗೋದಲ್ಲ. ಮಾನವೀಯತೆ ದೃಷ್ಟಿ ಇರಬೇಕು, ಆದರೆ ಈ ಡ್ರೈವರ್ಗೆ ಅದು ಇಲ್ಲ. ಇವತ್ತಾಗಿರ್ತಕ್ಕಂಥ ದುರ್ಘಟನೆ ಎತ್ತೋ ಯಾವುದೇ ಬದುಕಲ್ಲ. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಇವತ್ತೆಲ್ಲ 2 ಲಕ್ಷ ಹತ್ರ ಆಯ್ತವೆ ಎತ್ತವು. ಇವತ್ತು ರೈತನಿಗೆ ಅದು ದುಡ್ಡು ಸೆಕೆಂಡ್ರಿ, ಬಟ್ ಅವನು ಅದ್ರ ಮೇಲೆ ಇದ್ದಿರ್ತಕ್ಕಂಥ ಪ್ರೀತಿ, ಅದು ಇವತ್ತು ಕೆಲಸ ಮಾಡ್ಕೊಂಡು ನೈಟ್ ಗದ್ದೆ ಹೊತ್ಬಿಟ್ಟು ಉಳ್ಮಡಿಕೊಂಡು ಹೋಗ್ತಾ ಇದ್ದ ರೋಡಲ್ಲಿ ಇವತ್ತು ಹಿಂಗೆ ಆಗೋಗಿದೆ. ಇದು ಜಾಗ ಬಂದು ಆಡ್ಲಿ ಸರ್ಕಲಿಂದ ಮಳವಳ್ಳಿಯಿಂದ ಕನಕಪುರಕ್ಕೆ ಹೋಗುವಾಗ ಆಡ್ಲಿ ಸರ್ಕಲ್ ಮುಂದೆ ಹೋದ್ರೆ ಬಸವನಪುರ ಸ್ವಲ್ಪ ನರಕಲುಪುರ ಅಂತ ನರಕಲುಪುರದ ಗೇಟ್ ಅಂತಾರ. ನರಕಲುಪುರದ ಗೇಟ್ ಹತ್ರ ಆಗಿರ್ತಕ್ಕಂಥ ಒಂದು ಘಟನೆ ಇದೆ. ಧೈರ್ಯ ನಿಂತವನ ಸದ್ಯ ಹುಡುಗ ಮನೆ ಫೋನ್ ಮಾಡೋರ ಹೆಂಗಸ್ರು ಏನಾಯ್ತಾಯ್ತು, ಎಲ್ಲಾಯ್ತು, ಬಸ್ ಕೈ ಏಟಾಗಿದ್ದೆ ಕಾಲು ಏಟಾಗಿದ್ದೆ ಅಂತ ಕೇಳ್ತಾವ್ರ. ಏನು ಆಗಿಲ್ಲ, ಫಸ್ಟ್ ದನ ಏಟಾಗದೆ ಬರೀ ಯಾರನ್ನ ಕಳಿಸಿ. ಇಲ್ಲಿ ಒಬ್ಬ ಫೋನ್ ನಂಬರ್ ಕಲೆಕ್ಟ್ ಮಾಡ್ತಾರೆ. ಗೌರ್ಮೆಂಟ್ ಡಾಕ್ಟರ್ ಯಾವ್ದು ಬರುತ್ತೆ ಇಲ್ಲಿಗ ಕರ್ಕ ಬಂದ್ಬಿಟ್ರೆ ಇದಲ್ವಾ ಅಲ್ಸಳಿಗೆ ನಮ್ಮೂರಿಗೆ ಬರುತ್ತಾ ಅಲ್ವಣ? ಇಲ್ಲಿ ಅಲ್ಸಳಿಗೆ ಬರುತ್ತಾ ಕುಮಾರ್ ಅಂತ ನಂಬರ್ ಇಲ್ಲ ಫೋನ್ ಮಾಡಿ ಕುಮಾರ ಅಂತ ಇಲ್ಲ. ಸ್ವಾಮಿ ಇಲ್ಲಿ ಬೇರೆ ಅಲ್ವಾ? ನಮ್ಮೂರ್ಗೆ ಸೇರ್ಕತ್ತಲ್ವ ನಿಮ್ದು? ಗಾಡಿ ಸರ್ಕಲ್ ಸರಿ ಬ್ಯಾಡ ಪುಣ್ಯಾತ್ಮ ನಿಲ್ಲಿಸ್ಬಿಟ್ಟು ಅಟ್ಲೀಸ್ಟ್ ನಿಲ್ಲಿಸ್ಬಾರ್ದು ಅವ್ನಿಗೆ. ಓಲೆ ಎಲ್ಗೋ ತಪ್ಪಿಸಕ್ಕಾದೋ ನಮ್ಗೆ ಯಾವ ನಂಬರ್ ಕನೆಕ್ಟ್ ಆಗಲಿಲ್ಲ, ಅದ್ರಲ್ಲಿ ಫೈರ್ ಮಾಡೋದು. ಅವ್ರು ಅಲ್ಲಿಲ್ಲ ಯಾವುದು ನಾನಲ್ಲ ಅಂತವ್ರೆ ಅಂತವ್ರು. ಇಲ್ಲ ಸರ್ ಗಾಡಿ ಎಲ್ಲ ಫುಲ್ ಲೇಟ್ ಆಗೈತೆ ಅಂತಂದು ಏನ್ ಮಾಡೋರು ಗೊತ್ತಾ ಸಹ ಜನ ಹಂಗಾರು ಹಂಗೋ ಅಂದ್ರಂತ ಒಳಗಡೆ ಇದ್ದವ್ರು ಒಂದು ದಿವ್ಸ ಅಂತ ಎಲ್ಲ ಹುಡುಗ ಹೇಳ್ತಾರೆ. ಗಾಡಿ ಮಲಗಿರೋರು ಜಗ್ಬಿಟ್ಟಿರ್ತಾರೆ ಒಳಗಡೆ. ಅಣ್ಣ ಆರ್ಟಿ ಸರ್ಕಲ್ ಅಲ್ಲಿ ಹತ್ತವ್ರಲ್ಲ ಜನ ಅಷ್ಟು ಆರ್ಟಿ ಸರ್ಕಲ್ ಇಂದ ಇಲ್ಲಿಗೆ ಬರೋದು ಮಲಿಕಬಿಟ್ಟಾರ. ಸೌಂಡ್ ಬಿಡಿ, ಸೌಂಡ್ ನಾವ್ ಯಾವ್ದೋ ಟಿಪ್ಪರ್ದು ಟೈರ್ ಗೀರ್ ಹೊಡೆದೈತೆ ನಾವೇ ಲೆಕ್ಕ ಬೇಡವೆ. ಎರಡು ಮಾಮೂಲಿ ನಾರ್ಮಲ್ ಫಸ್ಟ್ ಹೊಡ್ದ, ಅವ್ನ ಹೈಟೆಕ್ ಇಂಚರಿಂಗ್ ಬಂದವನೆ ಅವನಾರ ಅದು ಹೈಟೆಕ್ ಅಲ್ಲ ಅಟಕ್ತೆ ಅದು ಅಷ್ಟೊತ್ತಿಗೆ ಹಿಂದಗಡೆ ಗಾಡಿ ಯಾವ್ದು ಸಿಗ್ಲಿಲ್ಲ. ನಾರ್ಮಲ್ ಅವ್ನು ಬೈಪಾಸ್ ಹೊಟ್ಟವನು. ಬೈಪಾಸ್ ಅಲ್ಲಿ ಏನು ಆಗಲ್ಲ. ಡಿಪೋದಿಂದ ಗಾಡಿ ಎಷ್ಟು ಗಂಟೆಗೆ ಏನ್ ಬಿಡುತ್ತೆ ಅನ್ನೋದು ಎಲ್ಲ ಮಾಹಿತಿ ಸಿಗುತ್ತೆ. ರೂಪಾಯಿ ಅದಲ್ಲ ಯಾಕೆ ತಲೆ ಕಟ್ಕೊಂಡ್ರೆ
ಅಷ್ಟು ಹೋಗಲ್ಲ ಬಿಡ, ಅಲ್ಲೆಲ್ಲ ಜನಗಳು ಹೋಗ್ತಿದ್ರಲ್ಲ ಅವ್ರಿಗೆ ರೊಕ್ಕ ಇದು ಮಾಡಿದ್ರು ಸ್ವಲ್ಪ ಮಾಡ್ತೀವಿ ನಾನು ಇಲ್ಲೇ ಮಲಗಿದ್ಮೇಲೆ ಎದ್ಮಲ ಲೈಟ್ ಇತ್ತ ಕುಗಿಸ್ಕೆದ್ದು ನಾನು ಏನಾಗಬೇಕು ಅಂದ್ಬಿಟ್ಟು ಗಾಡಿ ಏಟಾಗಿರೋದು ಬಂದದೆ ಬಸ್ ಸ್ಟ್ಯಾಂಡ್ ಗೊತ್ತಾಗಂತ